ಕಾರ್ಯಕ್ರಮ ಪ್ರಾರ್ಥನೆಯಿಂದ ಶುರುವಾದ್ರೆ ಒಳ್ಳೆಯದು. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಕಿಲಾಡಿ ಆದ್ಮೇಲೆ ಅಥವಾ ಯಾವುದೇ ರಿಯಾಲಿಟಿ ಶೋಗಳಾದ್ಮೇಲೆ ತುಂಬಾ ಜನ ಕಳೆದು ಹೋಗ್ತಾರೆ. ಸೀಸನ್ 3 ಅಲ್ಲಿ ಒಂದು 4-5 ವೀಕ್ ಚೆನ್ನಾಗಿ ಮಾಡಿದೆ, ನಂಗೆ ಗೊತ್ತಿತ್ತು ನಾನು ಚೆನ್ನಾಗಿ ಮಾಡಿದೆ. ಅದಾದ್ಮೇಲೆ ನಾನು ಖಾಲಿ ತಟ್ಟೆ, ಏನಿಲ್ಲ ನನ್ನ ಹತ್ರ ಏನು ಮಾಡೋಕೆ ತಲೆಯಲ್ಲಿ ಏನು. ನಾವು ಅದಕ್ಕೆ ನಮ್ಮ ಏನಂತಾರೆ ನಮ್ಮ ಅದು ಬೇಕು. ಅದೇ ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ಮ ದೇಶ ಅಂದ್ರೆ. ಇವಾಗ್ಲೂ ನನ್ನ ಮೊಬೈಲಲ್ಲಿ ಅವಳದ್ದು ಬೇವರ್ಸಿ ಅಂತಾನೆ ಸೇವ್ ಆಗಿರೋದು. ನಾನು ಆ ಥರ ಕೆಟ್ಟ ಪದ ಯೂಸೇ ಮಾಡಲ್ಲ. ನಾನು ಪ್ರವೀಣ ಅಂತ. ಬೇವರ್ಸಿ ಅಂದ್ರೆ ಏನು ಹೇಳಿ? ಹಾಯ್, ಹಲೋ, ನಮಸ್ತೆ, ಎಲ್ಲರೂ ನಮಸ್ಕಾರ. ಒಬ್ಬರು ಅದ್ಭುತ ಕಲಾವಿದೆ, ಸುಮಾರು 5-6 ವರ್ಷದಿಂದ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ದುಡಿತಾ ಇರುವಂಥ ಒಂದು ಪ್ರತಿಭೆ. ಮಂಡ್ಯ ಜಿಲ್ಲೆಯ ಮಾಡ್ರಳ್ಳಿ ತಾಲೂಕಿನ ಮಾಡ್ರಳ್ಳಿ ಊರಿನ ಪಾಂಡವಪುರದ ಒಂದು ಪ್ರತಿಭೆ. ಪಾಂಡವಪುರ ತಾಲೂಕಿನ ಪ್ರತಿಭೆ. ತುಂಬ ಚಿಕ್ಕ ವಯಸ್ಸಿನಲ್ಲೇ ತುಂಬ ಕಷ್ಟವನ್ನು ಅನುಭವಿಸಿ ಈ ವೇದಿಕೆಗೆ ಬರಬೇಕಾದ್ರೆ ತುಂಬ ಏನು ಸ್ಟ್ರಗಲ್ ಮಾಡಿದ್ದಾರೆ. ಸೊ ಬೇರೆ ಯಾರೂ ಅಲ್ಲ, ನನ್ನ ದರ್ದ್ಯಾನ್ ದೀಪಿಕಾ ಮಾಡ್ರಳ್ಳಿ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು ಸೊ ಮಚ್. ಇಷ್ಟೇ ಜೋರಾಗಿ, ಇಷ್ಟೇ ಏನು ಹುಮ್ಮಸ್ಸಿನಿಂದ ನನ್ನ ವೆಲ್ಕಮ್ ಮಾಡಬೇಕೀಗ. ಹಾಯ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಸೊ ಈಗ ಈ ಮಾಯಾ ಯೂಟ್ಯೂಬ್ ಚಾನಲಲ್ಲಿ ನಮ್ಮ ಒಬ್ರು ಸ್ಪೆಷಲ್ ಅತಿಥಿಯಾಗಿ ನಮ್ಮ ಜೊತೆ ಇದ್ದಾರೆ ಪ್ರವೀಣ್ ಜೈನ್. ಸಕಲ ಕಲ 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 ಕಲಾ ವಲ್ಲಭ, ಭರ್ಜರಿ ಬ್ಯಾಚುಲರ್ಸ್ ಆಗಿ, ಕಾಮಿಡಿ ಕಿಲಾಡಿಯಾಗಿ, ಪುಟ್ಟಕ್ಕನ ಮಕ್ಕಳಲ್ಲಿ ಹುಲಿರಾಯನಾಗಿ, ಹಾಗೂ ಹಲವಾರು ಸಿನಿಮಾಗಳಲ್ಲಿ ಬೇರೆ 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 ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರುವಂತಹ, ಹಾಗೂ ನನ್ನ ಗುಟ್ಟುಗು ಯೂಟ್ಯೂಬ್ ಚಾನಲಲ್ಲಿ ಒಂದು ಮೇನ್ ಎಡಿಟರ್ ಆಗಿರುವಂತಹ ನಮ್ಮ ಪ್ರವೀಣ್ ಜೈನ್ ಅವರಿಗೆ ವೆಲ್ಕಮ್ ಟು ಅವರ್ ಈ ಮಾಯಾ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್. ನಾನು ಹೇಳ್ಕೊಟ್ಟಂಗೆ ಹೇಳಿದ್ದೀನಿ. ಅದು ನಂಗೆ ಖುಷಿಯಾಗಿದ್ದು ಸಕಲ ಕಲ ಕಲ ಕಲಕ ವಲ್ಲಭ. ಈಗ ನನ್ನ ಜೊತೆ ಇಬ್ರು ಸಕಲ ಕಲಕ ವಲ್ಲಭರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಅವರವರೇ ಮಾಡಿ ಆಯ್ತು. ಬಟ್ ಕಾರ್ಯಕ್ರಮ ಪ್ರಾರ್ಥನೆಯಿಂದ ಶುರುವಾದ್ರೆ ಒಳ್ಳೇದು. ಹಾಗಾಗಿ ನಮ್ಮ ಮುಂದಿನ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮದ ಪ್ರಾರ್ಥನೆಯನ್ನ ಹಾಡ್ಲಿಕ್ಕಿದ್ದಾರೆ ದೀಪಿಕಾ ಮತ್ತು ಪ್ರವೀಣ್ ಜೈನ್ ಅವರಿಂದ. ನಾನು ಆಡ್ತೀನಿ. ಸ್ವಲ್ಪ ಗಂಟ್ಲು ಹಾಳಾಗಿದೆ. ಪ್ರವೀಣ್ ಜೈನ್ ಅವರು ಹಾಡಿ ಪ್ರಾರಂಭ. ಇದಕ್ಕೆ ಸಪ್ರೇಟ್ ಪೇಮೆಂಟ್ ಇದೆಯಾ? ಪ್ರಾರ್ಥನೆಗೆ ಪೇಮೆಂಟ್ ಇಲ್ಲ ಕಾರ್ಯಕ್ರಮದಲ್ಲಿ, ಹೋಸ್ಟ್ಗೆ ಮಾತ್ರ. ಓ ಹೌದಾ? ನಾನು ಹೋಸ್ಟ್ ಮಾಡ್ತೀನಿ ಅಂತ, ನಾನೇ ಮಾಡಿದ್ರೆ ಬೆಸ್ಟ್ ಅಂತ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಈ ಕಾರ್ಯಕ್ರಮಕ್ಕೆ ನಿರ್ವಿಘ್ನ ಏನೂ ಇಲ್ಲ, ಇವಳು ಮಾತ್ರ ಒಂದು ನಿರ್ವಿಘ್ನ. ಅವಳೊಂದು ಉಪದ್ರ ಕೊಡ್ತಿದ್ದೀರ ಸಾಕು. ಸೊ ಇವರು ಎಂಟ್ರಿ ಆಗೋ ಟೈಮಲ್ಲೇ ಜಗಳ ಆಡ್ಕೊಂಡೇ ಬಂದ್ರು. ನಾನು ಅನ್ಕೊಂಡು ನೀನು ಇಂಟರ್ವ್ಯೂಲ್ ಎಷ್ಟು ಜಗಳ ಆಡ್ತಾರೆ ಅಂತ. ಎಸ್, ಜಗಳ ಆಡ್ಕೊಂಡೇ ನಮ್ಮ ಮಾತುಕತೆನ ಶುರು ಮಾಡೋಣ. ಹೊಡಿಬೋದಾ? ಅದಕ್ಕೆ ಪರ್ಮಿಷನ್ ಕೇಳ್ತಿದ್ದಾನೆ. ಸುಮ್ಮನೆ ನೀವು ಹೊಡಿಯೋದಲ್ಲ, ನೀವು ಹೊಡಿಯೋದು. ನಾನೇ ಹೊಡಿಯೋದು. ಏನು ಆಗಿರ್ಬೋದಪ್ಪ ಅಲ್ವಾ? ಯಾವಾಗ ಹೆಣ್ಮಕ್ಳೇ ಸ್ಟ್ರಾಂಗ್ ಅಲ್ವಾ? ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಹೆಣ್ಮಕ್ಳೇ ಸ್ಟ್ರಾಂಗ್. ಇವಾಗ ಲೈಟ್ ಎಲ್ಲ ಕುಡಿದ್ರೆ ನಾಟಲ್ಲ, ಸ್ಟ್ರಾಂಗ್ ಕುಡಿಬೇಕು. ಹೌದಾ ದೀಪಿಕಾ? ಗಲೀಜ್ ಮಾತಾಡ್ತಾನೆ. ಹುಡುಗರಿಗೆ ಸಭ್ಯತೆ ಇಲ್ಲ. ಸಾರಿ, ಹುಡುಗರಿಗಲ್ಲ, ಈ ಹುಡುಗಿಗೆ ಮಾತ್ರ ಸಭ್ಯತೆ ಇಲ್ಲ. ಯಾರು ಏನ್ ಮಾತಾಡ್ಬೇಕು? ಏನದು ನೋಡಿ, ಜಗಳ ಸ್ಟಾರ್ಟ್ ಮಾಡ್ಬಿಟ್ರು. ಸೀಕ್ರೆಟ್ ರಿವೀಲ್ ಮಾಡಿದೆ ಇಲ್ವಾ? ನಂಬ್ಕೊಂಡ್ಬಿಡ್ತಾರ ಅವ್ರು. ಸುಮ್ ಕೂತ್ಕೊಂಬುದೇವಿ ನೋಡಿ. ಇಷ್ಟೆಲ್ಲ ಸ್ಪೀಡ್ ಮಾತಾಡಕ್ಕಂತೂ ಆಗೋದೇ ಇಲ್ಲ ಅಲ್ಲ. ಮಂಡ್ಯ ಮಂಗಳೂರು 2 ಸ್ಲ್ಯಾಂಗ್ ಜೊತೆಗೂಡಿ ಇವತ್ತಂತೂ ಸೂಪರ್ ಆಗಿರುತ್ತೆ. ಗಂಜಿ ಊಟ ಮುದ್ದೆ. ಯಪ್ಪ, ಗಂಜಿಗೆ ಮುದ್ದೆ ಮುದ್ಕೊಂಡು ಊಟ ಇಲ್ಲ, ಗಂಜಿ ಉಪ್ಪಿನಕಾಯಿ ಸಪ್ರೇಟ್. ಅವಳಿಗೆ ಆಕ್ಚುಲಿ ಗಂಜಿ ಉಪ್ಪಿನಕಾಯಿ ಇಷ್ಟ. ನಂಗೆ ಮುದ್ದೆ ಇಷ್ಟನಾ? ಮುದ್ದೆ ಇಷ್ಟ ಇಲ್ಲ, ಅಭ್ಯಾಸ ಮಾಡ್ಕೊಂಡಿದೀನಿ. ಅಂದ್ರೆ ಸ್ವಲ್ಪ ಶೋಗೆಲ್ಲ ಹಂಗೆಲ್ಲ ಹೋದಾಗ ಅಭ್ಯಾಸ ಆಗೋಗಿದೆ. ಸೊ ಬೆಂಗಳೂರು ಬಂದವರು ಆಲ್ಮೋಸ್ಟ್ ಮುದ್ದೆಗೆ ಅಡ್ಜಸ್ಟ್ ಆಗ್ತಾರೆ. ನಾವು ಮಂಗಳೂರಿಗೆ ಹೋದ್ರೆ ಸ್ವಲ್ಪ ಇದಕ್ಕೆ ಅಡ್ಜಸ್ಟ್ಮೆಂಟ್ ಇರ್ಬೇಕಾಗುತ್ತೆ. ಇರ್ಲಿ, ಅದನ್ನ ಕೇಳ್ಕೊಂಡು ಹೋಗೋಣ. ಅಡ್ಜಸ್ಟ್ಮೆಂಟ್ ಬಗ್ಗೆ ಎಲ್ಲ ಮಾತಾಡ್ಕೊಂಡು ಹೋಗೋಣ. ಲೈಫ್ ಹೆಂಗ್ ನಡೀತಿದೆ? ಓಡ್ತಾ ಇದೆಯಾ? ಹೇಗೆ ಲೈಫ್ ಓಡ್ತಾ ಇದೆ? ಒಂದು 80 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇದೆ. ಸಾಕಿಷ್ಟೇ, ಇಷ್ಟೇ ಸಾಕು. ಜಾಸ್ತಿ ಸ್ಪೀಡ್ ಆಗಿ ಹೋದ್ರೂ ಎಲ್ಲಾದ್ರೂ ಆಕ್ಸಿಡೆಂಟ್ ಆಗ್ಬೋದು. ತುಂಬಾ ಸ್ಲೋ ಆಗೋದ್ರೂ ಅಲ್ಲಿ ನಾವು ದಾರಿ ಮುಟ್ಟಕ್ಕಾಗಲ್ಲ.
ಹೋಗ್ತಿದೆ. ಚೆನ್ನಾಗಿ ಹೋಗ್ತಿದೆ. ಓಡ್ತಾನೆ ಇದೆ ಹಂಗಿದ್ರೆ. 5-6 ವರ್ಷದಿಂದ ನನ್ನನ್ನು ಮೀಟ್ ಆದ್ಮೇಲೆ ಇವಳಿಗಂತೂ ಇನ್ನೂ ಚೆನ್ನಾಗಿ ಹೋಗ್ತಿದೆ. ಅಂದ್ರೆ ಕಾಮಿಡಿ ಕಿಲಾಡಿ ಬಂದ್ಮೇಲೆ ಚೆನ್ನಾಗಿ ಹೋಗ್ತಿದೆ ತಾನೇ? ಅದೇ ನಿನ್ನ ಮೀಟ್ ಆಗಿ ಅಲ್ಲ, ನಾನು ಕಾಮಿಡಿ ಕಿಲಾಡಿ ಬಂದ್ಮೇಲೆ ಕಾಮಿಡಿ ಕಿಲಾಡಿ ಅದಕ್ಕೆ ಹೇಳೋದು. ನಿಮ್ಮನ್ನ ಅವ್ರು ಮೀಟ್ ಆಗಿ ಅವ್ರನ್ನ ನೀವು ಮೀಟ್ ಆಗಿ ನಿಮ್ ಲೈಫ್ ಈಗ ಚೆನ್ನಾಗಿ ಹೋಗ್ತಿದೆ ಅಂತ. ಅದು ಮೀಟ್ ಆಗಿ ಮೀಟ್ ಆಗಿ ನೈಸ್ ವೆರಿ ನೈಸ್. ಎಸ್, ಪ್ರವೀಣ್ ಜೈನ್ ಮತ್ತೆ ದೀಪಿಕಾ ನಮ್ಮ ಜೊತೆಗಿದ್ದಾರೆ. ಮಂಡ್ಯದ ಹುಡುಗಿ, ಮಂಗಳೂರು ಹುಡುಗ. ಅದೊಂದು ಸೀರಿಯಲ್ ಇತ್ತು ಗೊತ್ತಾ? ಯಾವುದು? ಮಂಗಳೂರು ಹುಡುಗ, serial ಬರ್ತಿತ್ತು. ಹುಬ್ಳಿ ಹುಡುಗಿ. ಹುಬ್ಳಿ. ಸ್ವಲ್ಪ ಮಿಸ್ ಆಯ್ತು, ಇರ್ಲಿ ಬಿಡಿ, ಅದು ನೋಡೋಣ, adjust ಹುಬ್ಳಿದ್ ಯಾವ್ದಾದ್ರು ರೀತಿ ನೋಡ್ತೀನಿ. ಆಗೋದು. ನೋಡಿ ಇವಾಗ ಚೇಂಜ್ ಮಾಡೋ ಪ್ಲಾನಾ? ಯಾವ್ದು ಫಿಕ್ಸ್ ಇಲ್ಲ, ನಮ್ಗೆ ಚೇಂಜ್ ಮಾಡಕ್ಕೆ ಆಪ್ಷನ್ ಇಲ್ಲ. ನಾವು ಹುಡುಕ್ತಾ ಇದೀವಿ ಇವಾಗ ಹುಡುಕ್ತಾ ಇದ್ದೀರಾ? ಅಷ್ಟೇ. ಎಸ್, ಹುಬ್ಳಿಲ್ ಟ್ರೈ ಮಾಡಿ. ಕಾಮಿಡಿ ಕಿಲಾಡಿಲಿ ಜರ್ನಿ ಸ್ಟಾರ್ಟ್ ಮಾಡಿ ಈಗಂತೂ ತುಂಬಾ ಪ್ರಾಜೆಕ್ಟ್ ಕೈಯಲ್ಲಿ ಇಟ್ಕೊಂಡು ಓಡಾಡ್ತಿರುವಂತ ಇಬ್ರು ನಮ್ ಜೊತೆಗೆ ಇದ್ದೀರಾ, ಫ್ರೀ ಮಾಡ್ಕೊಂಡು. ಪ್ರಾಜೆಕ್ಟ್ ಒಂದು ಇಷ್ಟು ಇಟ್ಕೊಂಡು ಓಡಾಡ್ತಿಲ್ಲ, ಬಟ್ Okay, ತಕ್ಕಂಗೆ ಬಿಸಿ ಇರುವಷ್ಟು ಒಂದು ತೊಂದ್ರೆ ಸ್ವಲ್ಪ ಇಲ್ಲ, ಬಟ್ ತುಂಬಾ ಕರೆಕ್ಟ್ ಅಂದ್ರೆ ಇನ್ನೊಬ್ರು ಡೇಟ್ಸ್ ಕೇಳುವಾಗ ಒಂದ್ ಸ್ವಲ್ಪ ಯೋಚನೆ ಮಾಡ್ತೀವಿ, ಕೊಡ್ಬೋದಾ, ಒಂದ್ ಸ್ವಲ್ಪ ಫ್ರೀ ಇದೀವ ಅಂತ. ಅಲ್ಲಿವರೆಗೂ ಇದೀವಿ ಒಂದ್ ಸ್ವಲ್ಪ, ಬಟ್ ಇನ್ನು ಒಳ್ಳೊಳ್ಳೆ ಪ್ರಾಜೆಕ್ಟ್ ಬರ್ಬೇಕು ಅಂತ ಕಾಯ್ತಿರುವಂತ ಒಂದು ಸಣ್ಣ ಪ್ರತಿಭೆಗಳು ನಾವು. ಸಣ್ಣ ಪ್ರತಿಭೆಗಳು. ಕನ್ನಡದಲ್ಲಿ ಸಿನಿಮಾಗಳನ್ನ ಮಾಡ್ತಾ ಇದ್ರಿ ಇಬ್ರು ಕೂಡ. ಸೊ ಅವಕಾಶ ಸಿಗೋದಕ್ಕಿಂತಲೂ ಮುಂಚೆ ಸಿಗೋ ಅವಕಾಶದಲ್ಲಿ ನೀವು ಸ್ಯಾಟಿಸ್ಫೈ ಇದ್ದೀರಾ? ಅಂದ್ರೆ ಏನ್ ಸಿನಿಮಾ ಮಾಡ್ತಿದ್ದಾರೆ ಅಂತ ಅನ್ಸುತ್ತಾ, ಅಥವಾ ಏನ್ ಸಿನಿಮಾ ಮಾಡ್ತಿದ್ದಾರೆ ಅಂತ? ಮೀಟಿಂಗ್ ಆಗುವಾಗ ಏನ್ ಸ್ಕ್ರಿಪ್ಟು, ಏನ್ ಸಿನಿಮಾ ಮಾಡ್ತಾರೆ, ಈ ಸಿನಿಮಾದಲ್ಲಿ ನಾನು ಚೆನ್ನಾಗಿ ಮಾಡಬೇಕು ಅಂತ. ಶೂಟಿಂಗ್ 1-2 ದಿನ ಆದ್ಮೇಲೆ ಹಿಂಗ ಅನ್ಸುತ್ತೆ. ಸಿನಿಮಾ ನೋಡಾದ್ಮೇಲೆ ನಾನು ಮಾಡ್ಬೇಕಿತ್ತ ಅನ್ಸುತ್ತೆ. ಸೊ ಇದೇ ತರ ಇನ್ನೊಂದು ಪ್ರಾಜೆಕ್ಟ್ ಬರುವಾಗ ಓಕೆ ಇದರಿಂದ ಏನಾದರೂ ಕಲಿಯಕ್ಕೆ ಸಿಗ್ಬೋದಾ ಅಂತ ಹೋಗ್ತೀವಿ. ಸೊ ಗೊತ್ತಿರುತ್ತಲ್ವ ಈಗ ನನ್ನ ಸಿನಿಮಾ ಬರೋದು, ಆಮೇಲೆ ಕೆಲವು ಡೈರೆಕ್ಟರ್ಗಳಿದ್ದು ಸಮಸ್ಯೆ ಇರುತ್ತೆ, ಅದನ್ನು ನಾವೇನು ಹೇಳೋಕ್ಕಾಗಲ್ಲ. ಬಟ್ ಆ್ಯಸ್ ಎನ್ ಆರ್ಟಿಸ್ಟ್ ಆಗಿ ನಾವು ತುಂಬ ಎಕ್ಸ್ಪೆಕ್ಟೇಷನ್, ಈ ಸಿನಿಮಾದಿಂದ ನಂಗೊಂದು ಇನ್ನೊಂದೆರಡು ಏನು ಮೆಟ್ಲು ಮೇಲೆ ಹೋಗ್ಬೋದು ಅನ್ನೋ ಎಕ್ಸ್ಪೆಕ್ಟೇಷನಲ್ಲಿ ಹೋಗಿರ್ತೀವಿ. ಸೊ ಅದು ಇರಲ್ಲ, ಗೊತ್ತಿಲ್ಲ ನಮ್ಮಲ್ಲಿ ಇನ್ನೂ ಟ್ಯಾಲೆಂಟ್ ಇದೆಯಾ ಇಲ್ವಾ, ಇನ್ನು ನಾವು ಇನ್ನೂ ಏನೋ ಪ್ರಿಪೇರ್ ಆಗಬೇಕಾ, ಯಾರಿಗೆ ಗೊತ್ತು. ಸೊ ಅದಕ್ಕೆ ನಾವು ರೆಡಿ ಇದೀವಿ ಎಲ್ಲದಕ್ಕೂ. ರೆಡಿ ಇದ್ದೀರಾ? ದೀಪಿಕಾ ಹಂಗೇನಾ? ಅದೇ ನಮಗೆ ಕತೆ ಹೇಳಬೇಕಾದ್ರೆ ತುಂಬ ಇಂಟ್ರೆಸ್ಟಿಂಗಲ್ಲಿ ಹೇಳ್ತಾರೆ. ಅವರು ಹೇಳೋ ಟೈಟಲ್ ಎಲ್ಲ ಚೆನ್ನಾಗಿರುತ್ತೆ, ಕತೆ ಸ್ಟೋರಿ ಹೇಳೋ ರೀತಿಯೂ ಚೆನ್ನಾಗಿರುತ್ತೆ. ಆದರೆ ಶೂಟಿಂಗ್ ಹೋದಾಗಲೇ ಗೊತ್ತಾಗೋದು ಡೈರೆಕ್ಷನ್ ಹೆಂಗೆ ಮಾಡ್ತಿದ್ದಾರೆ, ಯಬ್ಬಾ ಈ ಥರನೂ ಮಾಡ್ತಾರೆ. ಅಯ್ಯೋ ಒಂದೊಂದು ಸರಿ ಅಂತೂ ಕೆಟ್ಟ ಲೆವೆಲಿಗೆ ಕೋಪ ಬಂದಿದೆ. ಅಂದರೆ ನಾರ್ಮಲ್ ಆಗಿ ಯಾರಿಗೂ ಸಿನಿಮಾ ಗೊತ್ತಿಲ್ಲದೆ ಹೋದವ್ರು ಕರ್ಕೊಂಡ್ಬಂದ್ರು ಏನೋ ಚೆನ್ನಾಗಿ ಡೈರೆಕ್ಷನ್ ಮಾಡಿಸ್ತಾರೆ ಅಥವಾ ಆ ಥರ ಇರುತ್ತಲ್ವ, ಅಷ್ಟು ಕೆಟ್ಟದಾಗ ಮಾಡ್ತಿರ್ತಾರೆ. ಬಟ್ ಸಿಗಾಕೊಂಡ್ಬಿಟ್ಟಿರ್ತೀವಲ್ವಾ, ಸೊ ಏನೂ ಮಾಡೋಕ್ಕಾಗಲ್ಲ. ಇತ್ತೀಚೆಗಂತೂ ನಾನು ಫಸ್ಟು ಸ್ಟಾರ್ಟಿಂಗಲ್ಲಿ ಓಕೆ ಸ್ಟಾರ್ಟಿಂಗ್ ಅಲ್ಲ ನಮಗೆ ಸಿನಿಮಾ ಇಂಡಸ್ಟ್ರಿ, ಸೊ ಯಾವುದೇ ಸಿಕ್ಕಿದ್ರು ಓಕೆ ಸಿನಿಮಾ ಸಿಗ್ತಿದೆ ನಮಗೂ ಅಂದ್ಕೊಂಡು ಮಾಡೋಕ್ಕೆ ಶುರು ಮಾಡ್ತಿದ್ವಿ. ಬಟ್ ಹೋಗ್ತಾ ಹೋಗ್ತಾ ಯಾವಾಗ ಥಿಯೇಟರ್ಗೆ ಆ ಸಿನಿಮಾ ರಿಲೀಸ್ ಆದಾಗ ನೋಡೋಕೆ ಹೋಗ್ತೀವಲ್ಲ, ಅವಾಗೊಂದು ಮುಜುಗರ ಇದೆಯಲ್ಲ, ಅದು ಬೇಡ ಅಂತ ಈಗ ಯಾವ ಸಿನಿಮಾನು ಅಷ್ಟು ಸುಲಭವಾಗಿ ಒಪ್ಕೊಳ್ಳಲ್ಲ. ಹಿಂಗೆ ಹೇಳು, ಇನ್ನು ನೆಕ್ಸ್ಟ್ ಸಿನಿಮಾನೇ ಬರಲ್ಲ, ಯಾರು ಕೊಡಲ್ಲ. ಚೆನ್ನಾಗಿ ಸಿನಿಮಾ ಮಾಡೋರು ಯಾಕೆ ಮಾಡಲ್ಲ? ನಾನು ಚೆನ್ನಾಗಿ ಮಾಡದೇ ಇರೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಇಲ್ಲ ಹೌದು, ಎಲ್ಲನೂ ಅಂತ ಹೇಳಲ್ಲ, 10ರಲ್ಲಿ 1, 2, 3 ಆ ಥರ. ಅದಕ್ಕೆ ಎಲ್ಲ ಬರೋದೆಲ್ಲ ಒಪ್ಕೊಳಕ್ಕಾಗಲ್ಲ. ನಮ್ಮ ಕ್ಯಾರೆಕ್ಟರ್ಗೆ ಏನು ಇಂಪಾರ್ಟೆನ್ಸ್ ಇದೆ ಅದನ್ನು ನೋಡಿ ಒಪ್ಕೊಳ್ತಾ ಇದ್ದೀವಿ. ತೊಂದರೆ ಇಲ್ಲ, ವೆಯ್ಟ್ ಮಾಡಿದ್ರು ಒಳ್ಳೆ ಪ್ರಾಜೆಕ್ಟಲ್ಲಿ ವರ್ಕ್ ಮಾಡೋಣ ಅನ್ನೋ ನಮಗೊಂದು ತೃಪ್ತಿ ಆಗಬೇಕಲ್ವಾ. ಆ ಕ್ಯಾರೆಕ್ಟರ್ ಮಾಡಿದ್ದೀವಿ ಅಂತ ಒಬ್ರಿಗೆ ಯಾರಿಗೂ ಹೇಳ್ಕೋಬೇಕು ಅನ್ನೋಕ್ಕೋಸ್ಕರನಾದರೂ ಚೆನ್ನಾಗಿರೋ ಪ್ರಾಜೆಕ್ಟಲ್ಲಿ ಮಾಡಬೇಕು. ಸೊ ಈಗ ಜಾಸ್ತಿ ಎಲ್ಲ ಇಲ್ಲದೆ ಇದ್ರು 1-2 ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ಬಟ್ ಚೆನ್ನಾಗಿರೋದು ಮಾಡ್ಕೋಗ್ತಾ ಇದ್ದೀವಿ, ಅದೇ ಖುಷಿ. ಅದು ಬೆಸ್ಟ್. ಚೆನ್ನಾಗಿದ್ರೆ ಆಡಿಯನ್ಸ್ಗೂ ಕೂಡ ನಾವು ಬೇಗ ಕನೆಕ್ಟ್ ಆಗ್ತೀವಿ ಅಂತ. ಕಾಮಿಡಿ ಕಿಲಾಡಿ ಆದ್ಮೇಲೆ ಅಥವಾ ಯಾವುದೇ ರಿಯಾಲಿಟಿ ಶೋಗಳಾದ್ಮೇಲೆ ತುಂಬಾ ಜನ ಕಳೆದು ಹೋಗ್ತಾರೆ, ನೋಡೋಕ್ಕೂ ಸಿಗಲ್ಲ, ಎಲ್ಲಿ ಇರ್ತಾರೆ ಅಂತ ಗೊತ್ತಿಲ್ಲ, ವಾಪಸ್ ಏನೋ ಬಿಸ್ನೆಸ್ ಮಾಡಿಕೊಂಡು ಆಮೇಲೆ ರಿಯಲ್ ಲೈಫಲ್ಲಿ ಏನು ಮಾಡ್ತಿದ್ರು, ಕಲಾ ಜೀವನವನ್ನು ಬಿಟ್ಟು ಸಡನ್ ಅವರು ಕಳೆದೋಗ್ಬಿಡ್ತಾರೆ. ಸೊ ಅದು ಹಾಗಾಗೋದು ಯಾಕೆ ಅಂತ? ಯಾಕಂದರೆ ಒಂದ್ಸಲ ಹೈಪ್ ಕೊಟ್ಬಿಟ್ಟು ಬಿಟ್ಬಿಡ್ತಾರಾ, ಅಥವಾ ನಾವು ಆ ಹೈಪ್ ತಗೊಂಡು ಒಂದ್ಸಲ ಎಂಜಾಯ್ ಮಾಡ್ತೀವಿ, ಆಮೇಲೆ ಅದನ್ನು ಹೇಗೆ ತೊಗೊಂಡು ಹೋಗ್ಬೇಕು ಅಂತ ಗೊತ್ತಾಗಲ್ವಾ? ನಿಮ್ಮ ಲೈಫಲ್ಲಿ ಆ್ಯಕ್ಚುಲಿ ನೀವು ಅದನ್ನು ಕಲಾ ಜೀವನವನ್ನು ಬಿಡಲಿಲ್ಲ, ನೀವು ಅದನ್ನು ಹಿಡ್ಕೊಂಡು ಹೋದ್ರಿ, ಬಟ್ ಟಫ್ ಇತ್ತು ಅಂತ ನಂಗೆ ಅನ್ಸುತ್ತೆ. ಹೇಗಿತ್ತು ಆ ಲೈಫ್ ಅಂತ, ಆ ಜರ್ನಿ ಹೇಗಿರುತ್ತೆ, ಯಾಕೆ ಹಂಗೆ ಆಗುತ್ತೆ ಅನ್ನೋದು? ಖಂಡಿತ ಈಸಿ ಆಗಿದ್ದಿದ್ರೆ ನೀವು ಈ ಕ್ವಶನ್ ಬರ್ತಾನೆ ಇರಲಿಲ್ಲ. ಎಲ್ಲರೂ ಕಾಣಿಸ್ಕೊತಾ ಇದ್ರು, ಎಲ್ಲರೂ ಎಲ್ಲ ಕಡೆನೂ ಕಾಣಿಸ್ಕೊತಾ ಇದ್ರು, ಎಲ್ಲ ಇದೇ ನಮ್ಮ ಆರ್ಟಿಸ್ಟ್ ಆಗಿ ಮುಂದುವರಿಸ್ತಿದ್ರು ಏನು. ಇವಾಗ ಫಸ್ಟ್ ಆಫ್ ಆಲ್ ನಂಗೆ ಅನಿಸಿದ್ದು ಸೋಷಲ್ ಮೀಡಿಯಾ ಎಲ್ಲ ಕಡೆನೂ ತುಂಬ ಹೀಪ್ ಆಗಿರೋದ್ರಿಂದ ಈ ಟೆಲಿವಿಷನ್ನ ಯಾರು ನೋಡ್ತಾ ಇಲ್ಲ ಅನಿಸುತ್ತೆ, ಕೆಲವೊಬ್ರು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ಅನಿಸುತ್ತೆ. ಸೊ ನಾವು ಸೀಸನ್ 3 ಮಾಡಿದ್ದು, ಸೊ ನಮ್ಮ ಸೀಸನ್ ತನಕ ಚೆನ್ನಾಗಿ ಹೋಯ್ತು, ರೆಕಗ್ನೈಸೇಷನ್ ಅಷ್ಟೇ, ಆಮೇಲೆ ಹೊರಗಡೆ ಕೆಲ್ಸಕ್ಕೆ ಕರೆಯೋದು ಅಷ್ಟೇ, ಒಂದು ಸ್ವಲ್ಪ ನಮ್ಮ ಸೀಸನ್ವರೆಗೆ ಚೆನ್ನಾಗಿ ಕರಿತಾಯಿದ್ರು. ಅದಾದಮೇಲೆ ಒಂದು ಎಷ್ಟೊಂದು 3 ಇಯರ್ಸಿಂದ ಸೋಷಲ್ ಮೀಡಿಯಾದ ಹವಾ ಗೊತ್ತಿದೆ ನಿಮಗೆ. ಸೊ ಅದರಲ್ಲೇ ಎಲ್ಲರೂ ಅವ್ರನ್ನ ಜಾಸ್ತಿ ತೋರಿಸ್ಕೊತಾ ಇದ್ದಾರೆ. ಸೊ ಅದೊಂದು ರೀಸನ್ ಆಗಿರ್ಬೋದು.
ಇನ್ನೊಂದು ನಂಗೆ ಅನ್ಸಿದ್ದು ಇನ್ನೊಂದು ಹೇಳ್ತೀರಾ, ಅದನ್ನು ಹೆಂಗೆ ತಗೊಂಡೋಗ್ಬೇಕು ನೆಕ್ಸ್ಟು ಅನ್ನೋದು ಯೋಚನೆ ಇರಲಿಲ್ಲ ಅನಿಸುತ್ತೆ. ಇವನ್ ನಾನು ಅಷ್ಟೇ, ನಮ್ಮ ಸೀಸನ್ 3 ಮುಗಿದ ಕೂಡಲೇ ನನಗೂ ಐಡಿಯಾ ಇರಲಿಲ್ಲ ಯಾವುದು ರಿಯಾಲಿಟಿ ಶೋಸ್ದು. ನಾನು ಊರಿಗೆ ಹೋಗಿ ನನ್ನ ಫ್ರೆಂಡ್ಸ್ ಜೊತೆ ಬಿಸ್ನೆಸ್ ಏನಾದರೂ ಪ್ಲ್ಯಾನ್ ಮಾಡಬೇಕು ನಾವು, ಇನ್ನಾಗಲ್ಲ ಹಂಗೆ ಹಿಂಗೆ ಅಂತ ಪ್ಲ್ಯಾನ್ ಮಾಡಿದನು. ಆ ಟೈಮಲ್ಲಿ ಲಾಕ್ಡೌನ್ ಎಲ್ಲ ಬಂತು. ತಿರ್ಗಾ ಇದು ಚಾಂಪಿಯನ್ಶಿಪ್, ಕಾಮಿಡಿ ಕಿಲಾಡಿ ಚಾಂಪಿಯನ್ಶಿಪ್ ಸೀಸನ್ 2 ಕರೆದ್ರು. ಸೊ ಅದರಿಂದ ತಿರ್ಗಾ ನನಗೆ ಒಂದು ಸ್ವಲ್ಪ ಒನ್ ಇಯರ್ ಅದೇನೋ ಶೋ ಮಾಡಿದ್ರು. ಸೊ ಅದು ಬೂಸ್ಟ್ ಆಗ್ತಾ ಹೋಗುತ್ತೆ. ಅದಾದಮೇಲೆ 5-6 ವರ್ಷ ಆಯಿತು ಬ್ಯಾಂಗ್ಳೂರಲ್ಲೇ ಜೀವನ ನಡೆಸುವಂಥ ಒಂದು ಆಶೀರ್ವಾದ ಎಲ್ರದ್ದು. ಸೊ ಅಲ್ಲಿ ನಾವೊಂದು ಹೆಂಗೆ ಕಾಣಿಸ್ಕೋಬೇಕು ಜನರಿಗೆ ಹೆಂಗೆ ಇಷ್ಟ ಆಗ್ತೀವಿ ಅಂತ ಒಂದು ತಲೆಯಲ್ಲಿ ಕೂರ್ತು ನನಗೆ. ಸೊ ಅದು ಒಂದು ಸ್ವಲ್ಪ ಹೆಲ್ಪ್ ಆಯಿತು ಅನ್ಸುತ್ತೆ ಒಂದು 6 ವರ್ಷ ದುಡಿಯೋಕ್ಕೆ. ನಿಮ್ದು ಅಂತದೇ ಸ್ಟೋರಿನ ಅಥವಾ ನಿಮ್ಗೂ ಹಾಗೆ? ಇಲ್ಲ, ನಂಗೆ ಹೇಗೆ ಈಸಿ ಆ ಥರ, ಯಾಕಂದ್ರೆ ಕಾಂಪಿಟೇಷನ್ ತುಂಬಾ ಇದೆ. ಹೌದು, ಇವಾಗ ಒಂದು ಶೋ ರಿಯಾಲಿಟಿ ಶೋಗೆ ಆಡಿಷನ್ ಇಟ್ಟರೆ 1000 ಜನ ಬರ್ತಾರೆ. ಸೊ ಅಷ್ಟು ಜನ ಸೆಲೆಕ್ಟ್ ಆಗೋದು ಬೇರೆ, ಸೆಲೆಕ್ಟ್ ಆಗಿ ಒಂದು 15 ಜನ ಸೆಲೆಕ್ಟ್ ಆಗಿ ಶೋ ಮಾಡ್ತೀವಿ 6 ತಿಂಗಳು. ಅದರ ತಿರ್ಗಿ ಒಂದು 5-6 ಜನ ಕಂಟಿನ್ಯೂಸ್ ಆಗಿ ಕಾಣಿಸ್ಕೋತಾ ಹೋಗ್ತೀವಿ ಒಂದು ಟಾಪ್ 5 ಟಾಪ್ 6 ಅಲ್ಲಿ. ಅದರ ಮಧ್ಯೆ ತಿರ್ಗಾ ಜನಗೆ ಅದು ನೆನಪಿರ್ಬೇಕು ಇವ್ರು ಅಂತ. ಇವಾಗಲೂ ನಾವು ಹೋದಾಗ ನನ್ನನ್ನು ಎಲ್ಲರೂ ಹಿಡಿತಾರೆ ಅಂತ ಹೇಳಲ್ಲ, ನೀನು ಯಾರಪ್ಪ ಟಿ ವಿಯಲ್ಲಿ ಬಂದ್ಯಾ ಅಂತ ಕೇಳ್ತಾರೆ. ಎಲ್ಲ 100ಕ್ಕೆ 100 ಜನನು ಕಂಡುಹಿಡಿತಾರೆ ಅಂತ ಇಲ್ಲ, ಬಟ್ ಅಷ್ಟು ವರ್ಷ ಆದ್ರೂ ಇನ್ನೂ ಕೆಲವರು ನಮ್ಮನ್ನ ಅದೇ ಹೆಸರು ಹಿಡಿದು ಕರೀತಾರೆ, ಒಂದೊಂದು ಸ್ಕಿಟ್ ಹೆಸರು ಹಿಡಿದು ಕರೀತಾರೆ. ಅಂದರೆ ಆ ಶೋಗೆ ಆಗಿದ್ದಿದ್ದು ರೆಕಗ್ನೈಸೇಷನು. ಈಗ ಆಮೇಲೆ ಕಾಂಪಿಟೇಷನ್ ಜಾಸ್ತಿ ಆಗಿರೋದ್ರಿಂದ ಒಂದೊಂದು ಸೀಸನ್ನು 3 ತಿಂಗಳು 6 ತಿಂಗಳಿಗೆ ಎಲ್ಲ ಚಾನೆಲ್ಸ್ ಎಲ್ಲ ಎಷ್ಟಿದೆ ಅದರಲ್ಲೆಲ್ಲ ಬರ್ತಾ ಇರುತ್ತೆ, ತುಂಬ ಜನ ಬರ್ತಿರ್ತಾರೆ. ಬಟ್ ಉಳ್ಕೋಬೇಕು ಅಂದರೆ ಸ್ವಲ್ಪ ಕಷ್ಟ ಇದೆ. ಅದೇ ನಾವು ಅದಕ್ಕೆ ನಮ್ಮ ಏನಂತಾರೆ, ನಮ್ಮ ಅದು ಬೇಕು, ಅದೇ ಬೇಕು, ನಮ್ಮ ಅದು ಇದ್ರೆ ಇದಾಗುತ್ತೆ. ಇಲ್ಲ, ಅವಳು ಹೇಳ್ದಂಗೆ ಚಾನಲ್ ತುಂಬಾ ಇದೆ, ರಿಯಾಲಿಟಿ ಶೋಸ್ ತುಂಬಾ ನಡೀತಾ ಇದೆ. 100-150 ಜಾಸ್ತಿ ಜನ ಕಾಮಿಡಿ ಆರ್ಟಿಸ್ಟ್ ಇದ್ದಾರೆ. ಅದರ ಮಧ್ಯೆ ಕಾಣಿಸ್ಕೋಬೇಕು ಹಂಗೆ ಹಿಂಗೆ ಮತ್ತೆ ಎಲ್ರಿಗೂ ಸಿಗ್ತಿದೆ ಈಗ ಅಂತ. ಅಂದ್ರೆ ಮುಂಚೆ ಎಲ್ಲ ಆಡಿಷನ್ ಇದೆ ಅನ್ನೋದು ಕೂಡ ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ಈಗ ಎಲ್ಲರೂ ಟ್ರೈ ಮಾಡ್ತಿದ್ದಾರೆ. ಎಲ್ಲರೂ ರೀಲ್ಸ್ ಅಲ್ಲಿ ಬರೋರು ಎಲ್ಲರೂ ಬರ್ತಾರೆ. ನಾವು ರೀಲ್ಸ್ ಅವ್ರನ್ನ ದೂರ್ಬೇಕು ಅಂತ ಇಲ್ಲ. ಕೆಲವ್ರಿಗೆ ಟ್ಯಾಲೆಂಟ್ ಇರುತ್ತೆ, ಕೆಲವ್ರಿಗೆ ಏನು ಇರಲ್ಲ. ಬಂದು ಅಲ್ಲೇನೋ ಗಿಜಿ ಮಾಡಿ ಇಲ್ಲಿ ಬಂದು ಟಿವಿಲಿ ತೋರಿಸಿದಾಗ ಅಂದ್ರೆ ರೀಲ್ಸ್ ನಾನು ತುಂಬಾ ನೋಡಿದೆ. ರಿಯಾಲಿಟಿ ಶೋಸ್ಗೆಲ್ಲ ಬರುವಾಗ ತುಂಬಾ ಜನ ರೀಲ್ಸ್ ಅವರು ಸೆಲೆಕ್ಟ್ ಆಗಿದ್ದಾರೆ, ಟ್ಯಾಲೆಂಟ್ ಇದ್ದವರು. ನಾನು ಮುಂಚೆ ರೀಲ್ಸ್ ಮಾಡ್ತಿದ್ದವನೇ. ಆಮೇಲೆ ತಿರ್ಗಾ ಬೈತಾರೆ ರಿಯಾಲಿಟಿ ಶೋ ಹಂಗೆ ಹಿಂಗೆ ಅಂತ. ಹಂಗಿಲ್ಲ, ನೋಡ್ದಂಗಿಲ್ಲ ಮಾತ್ರ. ವ್ಯೂಸ್ಗೋಸ್ಕರ ಎಲ್ಲ ಇರ್ಬೋದು, ಅವ್ರದ್ದೊಂದು ಗಿಮ್ಮಿಕ್ ಇರ್ಬೋದು, ಅಥವಾ ಅವ್ರದ್ದೊಂದು ಬೇಜಾರೇನೋ. ನಾನು ತುಂಬ ನೋಡಿದ್ದೆ ಲಾಸ್ಟ್ ಸೀಸನ್ 5 ಎಲ್ಲ ಆಡಿಷನ್ ಆದಾಗ ಅವ್ರು ಕರ್ಸ್ಕೊಡಲ್ಲ ಹಂಗೆ ಹಿಂಗೆ ಅಂತ. ಬಟ್ ಕಷ್ಟ ಇದೆ, ಒಳಗೆ ಬರೋಕ್ಕೂ ಕಷ್ಟ ಇದೆ, ಒಳಗೆ ಬಂದಾದ್ಮೇಲೆ ಇನ್ನೂ ಕಷ್ಟ ಇದೆ. ಅದು ಲಾಸ್ಟ್ ಟೈಮ್ ಯಾರ್ದೋ ಒಂದು ಇಂಟರ್ವ್ಯೂಲ್ಲಿ ನೋಡಿದ್ದೆ, ಒಳಗೆ ಹೆಂಗೋ ಕಷ್ಟಪಟ್ಟು ಬಂದುಬಿಡ್ತಾರೆ. ಹುಲಿ ಕಾರ್ತಿಕ್ ಅವ್ರು ಹೇಳಿದ್ದು ಕರೆಕ್ಟಾಗಿ ಹೇಳಿದ್ದಾರೆ. ಹೆಂಗಾದ್ರೂ ನಾನು ಟೆಲಿವಿಷನ್ಗೆ ಹೋಗ್ಬೇಕಂತ ಫುಲ್ಲು ಸ್ಟ್ರಗಲ್ ಮಾಡಿ ರಿಹರ್ಸಲ್ ಮಾಡಿ ಎಲ್ಲ ಬಂದು ಸೆಲೆಕ್ಟ್ ಆಗಿಬಿಡ್ತಾರೆ. ಅದಾದಮೇಲೆ ಅವ್ರ ಪರಿಶ್ರಮನೇ ಇರಲ್ಲ, ಇನ್ನೂ ಹೆಂಗಾದ್ರೂ ಹೋಗುತ್ತೆ ಅಂತ. ಅದಾದಮೇಲೆ ಇನ್ನೂ ನೆಕ್ಸ್ಟ್ ಏನಿದೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಅವರು. ಅದಾದ್ಮೇಲೆ ಶೋ ಮುಗಿದ್ಮೇಲೆ ಇರೋದು ಕಷ್ಟ. ನೀನು ಇಲ್ಲೇ ಇದ್ದು ನೀನು ಟ್ರೈ ಮಾಡ್ಬೇಕು, ಏನಾದ್ರು ಸಿಗೋ ತನಕ ಟ್ರೈ ಮಾಡ್ಬೇಕು. ನೀನು ಊರಲ್ಲಿ ಇದ್ಕೊಂಡು ಏನೂ ಆಗಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಎಷ್ಟೋ ಜನಕ್ಕೆ ಟಿ ವಿಗೆ ಬಂದಾದ್ಮೇಲೆ ಅವ್ರು ಅದಕ್ಕಿಂತ ಫಸ್ಟ್ ಎಷ್ಟೋ ಚೆನ್ನಾಗಿರ್ತಾರೆ, ಬಂದಾದ ನಂತರ ಪಾಪ ಲೈಫ್ ಸ್ವಲ್ಪ ತುಂಬ ಕಷ್ಟ ಆಗ್ಬಿಡುತ್ತೆ. ತುಂಬ ಜನ ಇದ್ದಾರೆ ಆ ಥರ. ಯಾಕಂದ್ರೆ ನಂಗೂ ಅನ್ಸುತ್ತೆ, ಈಗ ನೀವು ಇಂಟರ್ವ್ಯೂ ಹೇಳಿದೆ, ನನ್ನ ಆಡಿಷನ್ ತುಂಬಾ ಟಫ್ ಆಗಾಯ್ತು. ಯಾವುದೋ ಇಂಟರ್ವ್ಯೂ, ನಿಮ್ಮ ಇಂಟರ್ವ್ಯೂ ನೋಡಿದಾಗ ಹೇಳಿದೆ, ನಂಗೆ ತುಂಬಾ ಲೆವೆಲ್ ಆಫ್ ಇಂಟರ್ವ್ಯೂ ಮಾಡಿದ್ರು. ಆಮೇಲೆ ಅವರು ಆಡಿಷನ್ ಮಾಡುವಾಗ ತುಂಬಾನೇ ಟಫ್ ಇತ್ತು. ನಾನು ಸೀಸನ್ 2 ಆಡಿಷನ್ ಕೊಡುವಾಗ 4 ರೌಂಡ್ ಏನೋ ಮಾಡಿದ್ದೆ. ಪ್ರತಿ ರೌಂಡ್ 1.5 ಗಂಟೆ 2 ಗಂಟೆ ನನಗೆ. ಒಬ್ರಿಗೂ ಅಷ್ಟ ಏನು ಮಾಡಿದೆ ಅಂತ ದೇವರಾಣೆ ಗೊತ್ತಿಲ್ಲ ನನಗೆ. ಆ ಥರ ಇತ್ತು. ಆದರೂ ಸೆಲೆಕ್ಟ್ ಆಗಿರಲಿಲ್ಲ. ಸೀಸನ್ 3ಗೆ 1-2-3 ರೌಂಡ್ ಮಾಡಿ ಅದಾದಮೇಲೆ ಸೆಲೆಕ್ಟ್ ಆಗಿದ್ದು ನಾನು. ಅದಾದಮೇಲೆ ಸೀಸನ್ 3ಅಲ್ಲಿ ಒಂದು 4-5 ವೀಕು ಚೆನ್ನಾಗಿ ಮಾಡಿದೆ. ನಂಗೆ ಗೊತ್ತಿತ್ತು ನಾನು ಚೆನ್ನಾಗಿ ಮಾಡಿದೆ. ಅದಾದಮೇಲೆ ನಾನು ಖಾಲಿ ತಟ್ಟೆ, ಏನಿಲ್ಲ ನನ್ನ ಹತ್ರ, ಏನು ಮಾಡೋಕ್ಕೆ ತಲೆಯಲ್ಲಿ ಏನೂ ಇಲ್ಲ. ಸೊ ಏನು ಮಾಡೋದು, ಅಲ್ಲಿಂದ ಡಮ್ಮಿ ಆಗ್ತಾ ಹೋದೆ. ಅದಾದಮೇಲೆ ಸೀಸನ್ ಚಾಂಪಿಯನ್ಶಿಪ್ಗೆ ಬಂದೆ ಅಂದಲ್ಲ, ಅವಾಗ ಒಂದು ಸ್ವಲ್ಪ ಏನೋ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಬೇಕು, ಇಲ್ಲಾಂದರೆ ಸುಮ್ಮನೆ ಡಮ್ಮಿ ಆಗಿಬಿಡ್ತೀನಿ ಅಂತ ಏನೋ ಪ್ಲ್ಯಾನ್ ಮಾಡಿಕೊಂಡು ಜನಕ್ಕೆ ಏನು ಇಷ್ಟ ಆಗುತ್ತೆ ಅಂತ ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಒಂದು ಸ್ವಲ್ಪ ಮಾಡ್ಕೊಂಡು ಹೋದೆ. ಯಾಕಂದ್ರೆ ನಮ್ಮ ಹತ್ರ ಸ್ವಲ್ಪ ಸ್ಪೆಷಲ್ ಟ್ಯಾಲೆಂಟ್ ಇದ್ರೆ ಅವ್ರು ಕೊಡೋ ಸ್ವಲ್ಪ ಐಡಿಯಾಸ್ ಎಲ್ಲ ಯೂಸ್ ಮಾಡ್ಬೋದು, ಆಡ್ ಮಾಡ್ಬೋದು. ಬಟ್ ಈಗ ಅದು ಕಮ್ಮಿ ಆಗಿ ಅದು ಜನರಿಗೆ ತಲುಪ್ತಿಲ್ಲ ಅನ್ನೋದು. ಅದೇ ನಾನು ಅವಾಗಲೇ ಹೇಳದ್ನಲ್ಲ, ಸುಮ್ಮನೆ ಹೋದ್ರೆ ಸಾಕು ಟಿವಿ ಶೋಗೆ, ಆಮೇಲೆ ಸ್ಟಾರು ಅಂತ ಎಲ್ಲ ಅನ್ಕೊಂಡಿರ್ತಾರೆ. ಸೊ ಅದಾದ್ಮೇಲೆ ಬಂದ್ಮೇಲೆ ಏನು ಹಾರ್ಡ್ ವರ್ಕ್ ಮಾಡಿರಲ್ಲ ಅನ್ಸುತ್ತೆ. ಆಮೇಲೆ ನಾನೇ ಹೇಳಿ ನಾನು ದೊಡ್ಡ ಏನು ಇಲ್ಲ ಗೊತ್ತಿರೋದು, ಸುಮ್ಮನೆ ಹೇಳಿದ್ದು ಅನುಭವ 3-4 ವರ್ಷ. ಬಟ್ ಸೋಷಿಯಲ್ ಮೀಡಿಯಾದ ಬಗ್ಗೆ ಏನು ಹೇಳ್ತೀರಾ? ಯಾಕಂದ್ರೆ ಈಗಂತೂ ಸೋಷಿಯಲ್ ಮೀಡಿಯಾಗೆ ಸಿಗ್ತಿರುವಂಥ ಇಂಪಾರ್ಟೆನ್ಸ್ ಆಗಿರಲಿ, ಅದ್ರಲ್ಲಿ ಆಗ್ತಿರುವಂಥ ಬೂಮಿಂಗ್ ಆಗಿರಲಿ, ಒಂದು ಹಾಡು ಹೇಳಿ ಫೇಮಸ್ ಆಗೋದಾಗಿರಲಿ, ಏನೋ ತಮಾಷೆ ಮಾಡಿ
ಏನು ಒಪಿನಿಯನ್ ಇದೆ ಸೋಷಿಯಲ್ ಮೀಡಿಯಾ ಅಂತ ಅಂದ ತಕ್ಷಣ ನಿಮಗೆ? ಸೋಷಿಯಲ್ ಮೀಡಿಯಾ ಎಲ್ಲ ಜನದ ಕೈಲೇ ಇರೋದು. ಜನ ನಿಮಗೆ ಚೆನ್ನಾಗಿರೋ ಟ್ಯಾಲೆಂಟ್ನೂ ಬೆಳೆಸ್ತಾರೆ, ಅಥವಾ ನಿಮಗೆ ಕೆಟ್ಟ ಮಾತಾಡ್ಕೊಂಡು ಅದು ಬೀಪ್ ಹಾಕೊಂಡು ಬರ್ತಿರೋರ್ನೂ ಬೆಳೆಸ್ತಿದ್ದಾರೆ. ಅವ್ರಿಗೆ ಎಕ್ಸ್ಟ್ರಾ ವ್ಯೂಸೇ ಇರುತ್ತೆ. ನೀವು ಮತ್ತೆ ಇಲ್ಲಿ ಕಾಮಿಡಿ ಮಾಡ್ಕೊಂಡಿರೋರು ತುಂಬ ಕ್ರಿಯೇಟರ್ಸ್ ಇದ್ದಾರೆ, ಅವ್ರದ್ದೆಲ್ಲ ವೀಡಿಯೋಸ್ ನೋಡಿದಾಗ ಖುಷಿ ಆಗುತ್ತೆ. ಆ ಥರದವ್ರಿಗೆ ಅವರು ಬೆಳೀತಿದ್ದಾರೆ, ಬಟ್ ಎಲ್ಲಿ ನೆಗೆಟಿವ್ ಹೋಗ್ತಿದೆಯಲ್ಲ ಅದರಷ್ಟು ಅವ್ರಿಗೆ ಬರಲ್ಲ. ಆ ಥರ ಎಲ್ಲಾನು ಬೆಳೆಸ್ತಿದ್ದಾರೆ. ನೀವು ಟ್ರೋಲ್ ಮಾಡಿ, ಟ್ರೋಲು ವ್ಯೂಸ್ ಹೋಗುತ್ತೆ. ಆ ಥರ ಜನದ ಮೇಲೆ ಕಂಟೆಂಟ್ ನೋಡ್ತಾ ಇರ್ತೀನಿ, ಅವ್ರದ್ದೆಲ್ಲ 18+ ಕಂಟೆಂಟೇ ಯೂಟ್ಯೂಬಲ್ಲಿ ಹಾಕ್ತಾ ಇರ್ತಾರೆ. ಏನು ವ್ಯೂಸು, ಯಾಕಂದ್ರೆ ಜನರಿಗೆ ಯಾವುದು ನಾವು ನೋಡಬೇಡಿ ಅಂತ ಹೇಳ್ತೀವಲ್ಲ ಅದನ್ನ ಜಾಸ್ತಿ ನೋಡ್ತಾರೆ. ಸೊ ಅದಕ್ಕೆ ನಾವು ಏನೋ ಹಂಗೆ ಹೇಳಕ್ಕಾಗಲ್ಲ. ಅವಾಗ ನಮ್ಮನ್ನೇ ಕೇಳ್ತಾರೆ, ಓ ನೀವೆಲ್ಲ ಇದ್ದಾ, ನೀವು ಸರಿ ಇದ್ದೀರಾ ಅಂತ. ಏನ್ ಮಾತಾಡದೆ ಹೋದ್ರೆ ಬೆಸ್ಟ್ ಅಲ್ಲ, ಕೇಳೋರಿಗೆ. ಇವಾಗ ಈ ಇಂಟರ್ವ್ಯೂ ನೋಡಿದ ಕೂಡಲೇ ಟಕ್ ಅಂತ ಕಮೆಂಟ್ ಆಗ್ತಾರೆ, ನೀನು ಮಾಡಿರೋ ಸ್ಕಿಟ್ ನೋಡಿದೀನಿ, ಹಂಗೆ ಹಿಂಗೆ ಡಬಲ್ ಮೀನಿಂಗ್ ಅದಿದೆ ಅಂತ ಹೇಳ್ತಾರೆ. ಸೊ ನಾವು ಅದೇ ಸೊ ಗೋ ವಿತ್ ದ ಫ್ಲೋ ಅಂತೀರಾ ನೀವು? ಏನಿದ್ರು ಇಲ್ಲ, ಸೋಷಿಯಲ್ ಮೀಡಿಯಾ ಒಂದ್ ಲೆಕ್ಕದಲ್ಲಿ ಒಳ್ಳೇದು, ಬಟ್ ಅದೇ ಇವಳು ಹೇಳದಂಗೆ ಜನ ಹೆಂಗ್ ರಿಸೀವ್ ಮಾಡ್ತಾರೆ ಅಂತ. ಅವರು ಪಾಸಿಟಿವ್ ಬೇಕು, ನೆಗೆಟಿವ್ ಬೇಕು, ಹಂಗೆ. ಒಂದಷ್ಟು ಜನಕ್ಕೆ ಇಷ್ಟ ಆಗಲ್ಲ, ಬಟ್ ಅವ್ರು ಏನು ಮಾಡಕ್ಕಾಗಲ್ಲ. ಇಷ್ಟ ಇರೋರು ತುಂಬಾ ನೋಡ್ತಿರ್ತಾರಲ್ಲ, ಅವ್ರಿಗೆ ನಾವ್ ಎಷ್ಟೇ ಹೇಳಿದ್ರು ಬೇಡ ಅಂದ್ರು ಅವ್ರು ಬಿಡಲ್ಲ ಅಲ್ಲ, ನೋಡೇ ನೋಡಿ. ರೀಲ್ಸ್ ಅಲ್ಲಿ ಒಬ್ರು ಒಂದೊಂದು ಒಳ್ಳೆ ಹೆಸರಿಟ್ಕೊಂಡು ಒಳ್ಳೆ ಫೇಮಸ್ ಆಗಿರ್ತಾರೆ, ಅವ್ರದ್ದೇ ಜಗಳ ಇರ್ತದೆ. ಇವನು ಅವನಿಗೆ ಬೈದು ಹಾಕೊಂಡು, ನಾನ್ ನಿಮ್ ಬೈಯೋದು, ನಿಮ್ ರೀಲ್ಸ್ ಅಲ್ಲಿ ನೀವು ನಂಗೆ ಬೈಯೋದು, ನನ್ನ ರೀಲ್ಸ್ ಅಲ್ಲಿ ನಾನು ನಿಮ್ದು ಸಮೀಕ್ಷೆ ಅವ್ರು ಹಂಗೆ ಹಿಂಗೆ 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 ಅಂತ ಬೀಜ ಹಾಕುದು. ಏನ್ ವ್ಯೂಸ್ ಗೊತ್ತಾ? ಇದೊಳ್ಳೆ ಐಡಿಯಾ ಅಲ್ವಾ? ವ್ಯೂಸ್ ತೆಗಿಯಕ್ಕೆ ಏನ್ ಬೇಕಾದ್ರೂ ಮಾಡ್ಬೋದು ಅಂತ. ಟ್ಯಾಲೆಂಟ್ ಆಗಿರ್ಬೋದು ಹೊಡೆದು, ಬಟ್ ಅನ್ಸೋದು ಇದ್ರಿಂದಲೂ ವ್ಯೂಸ್ ಮಾಡ್ಬೋದು ಅಂತ. ನಾವು ಒಂದ್ ಸ್ವಲ್ಪ ಎಲ್ಲ ಕಂಟೆಂಟ್ ಎಲ್ಲ ಮಾಡ್ತಿದ್ವಿ, ಅದಾದ್ಮೇಲೆ ಏನ್ ಕಂಟೆಂಟ್ ಮಾಡೋದು ಅಂತ ತಲೆಗೆ ಹೋಗಲ್ಲ. ಬಟ್ ಇದೆಲ್ಲ ಹೆಂಗೆ ಅಂತ ಬೇಡ ಅಲ್ಲ, ಅದು ಅವ್ರಿಗೆ ಖುಷಿ ಆಗುತ್ತೋ ಅಥವಾ ಅವ್ರದ್ದು ಫಾಲೋವರ್ಸ್ ಇಡ್ತಾರೆ, ಅವ್ರ ಫಾಲೋವರ್ಸ್ ಅವ್ರವ್ರಿಗೆ ಸಪೋರ್ಟ್ ಮಾಡ್ತಾರೆ. ಸೊ ಕೆಲವೊಮ್ಮೆ ಫಾಲೋವರ್ಸ್ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ನೀವು ನೋಡದೇ ಇರೋದ ಬಿಡಿ, ನಾವೇನೋ ನಮ್ಮಿಬ್ರು ಮಾತ್ರ ಗೊತ್ತು ಅಂತ ಹೇಳ್ತಾ ಇದೀವಿ. ಅಲ್ಲ, ನನಗೆ ಅನ್ಸೋದು, ಯಾಕಂದ್ರೆ ಅದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಏನಿದೆ ಅದು ಎಷ್ಟು ಜನರಿಗೆ ಅಟ್ರಾಕ್ಟ್ ಆಗಿದೆ ಅಂದ್ರೆ ಎಲ್ಲಾನು ಸಿಗ್ತಿದೆ, ಎಲ್ಲಾನು. ಆಮೇಲೆ ಈಗ ಕಂಟೆಂಟ್ ನೋಡೋರ್ಗಿಂತ ಕಂಟೆಂಟ್ ಕ್ರಿಯೇಟರ್ಸೇ ಜಾಸ್ತಿ ಆಗಿದ್ದಾರೆ ಅನ್ನೋ ಲೆವೆಲ್. ಒಂದ್ ಲೆಕ್ಕದಲ್ಲಿ ಒಳ್ಳೇದು. ತುಂಬಾ ಕಾಂಪಿಟೇಷನ್ ಅಂದಾಗ ತಲೆ ಜಾಸ್ತಿ ಓಡಿಸ್ತಾರೆ, ಹಿಂಗ್ ಚೆನ್ನಾಗಿ ಮಾಡ್ಬೋದು, ಚೆನ್ನಾಗಿ ಮಾಡ್ಬೋದು. ಬಟ್ ಏನೇ ಆದ್ರೂ ಸೋಷಿಯಲ್ ಮೀಡಿಯಾ ಒಂದಷ್ಟು ಸೀಸನ್ ತರ ಅದೊಂದು ಕೆಟಗರಿ. ಅದು ಸರಿಯಾ ತಪ್ಪ ಅಂತ ಹೇಳಿದ್ರೆ, ನಾನು ತಪ್ಪ ಅಂತ ಹೇಳಿದ್ರೆ ಹೊಡಿತಾರೆ. ಈಗ ಅವ್ರು ಬಂದು ಫಾಲೋವರ್ಸ್ ಬಂದು, ಅದಕ್ಕೆ ಗೊತ್ತಿಲ್ಲ ಸರಿಯಾ ತಪ್ಪ ಅಂತ ಏನು ಅಂತ. ಅಂದ್ರೆ ನಂಗೆ ಅದೊಂಥರ ಶಾಕ್ ಆಗಿತ್ತು, ಈ ರೀತಿನೂ ಕಂಟೆಂಟಾ, ಈ ರೀತಿನ ವ್ಯೂಸ್ ಓಕೆ ಆಗ್ಬೋದು ಅಂತ ಸೋಷಿಯಲ್ ಮೀಡಿಯಾದಲ್ಲಿ. ಅಲ್ಲಿವರೆಗೆ ಬಂದ್ಬಿಡುತ್ತೆ ಅಂತ ಸೋಷಿಯಲ್ ಮೀಡಿಯಾ. ನೀವ್ ಎಷ್ಟು ಸೋಷಿಯಲ್ ಮೀಡಿಯಾದ ಉಪಯೋಗ ಪಡ್ಕೊಂಡಿದ್ದೀರಾ ನೀವಿಬ್ರು? ನಾವು ತುಂಬಾ ಪಡ್ಕೋಬೋದಿತ್ತು, ಬಟ್ ನಮ್ಗೆ ಟೈಮ್ ಸರಿಯಾಗ್ಲಿಲ್ಲ. ಬಟ್ ಒಂದು ಟೈಮಲ್ಲಿ ನಾವು ಒಳ್ಳೆ ಕಂಟೆಂಟ್ ಹಾಕಿದಾಗ, ಒಳ್ಳೆ ಕಾಮಿಡಿ ಕಂಟೆಂಟ್, ನಮ್ಗೆ ಹೊರಗಡೆ ಹೋದಾಗ ಕಾಮಿಡಿ ಕಿಲಾಡಿ ಅಂತ ಗುರ್ತಿಸೋದ್ಕಿಂತ ರೀಲ್ಸ್, ನೀವು ಆ ರೀಲ್ಸ್ ಮಾಡಿದ್ರಲ್ವಾ, ನೀವು ಡಿಪ್ರೆಷನ್ ರೀಲ್ಸ್ ಮಾಡಿದ್ವಲ್ವಾ, ಆಟೋದವ್ರು ಇರ್ಬೋದು ಅಥವಾ ಯಾರಾದ್ರೂ ಬಂದು ಮಾತಾಡ್ಸೋರು, ಅವಾಗ ನಮ್ಗೆ ಖುಷಿ ಆಗೋದು, ಈ ಒಳ್ಳೆ ರೀಚ್ ಆಗ್ತಿದೆ ಅಂತ. ಬಟ್ ಒಂದ್ ಟೈಮಲ್ಲಿ ನಮ್ಗೆ ಸ್ಟಾಪ್ ಆಯ್ತು. ಹೌದು, ಒಂದ್ ಸ್ವಲ್ಪ ಬ್ರೇಕ್ ಆದ್ರೆ ಹಂಗೆ ಅಲ್ವ, ತಿರ್ಗಾ ಬೂಸ್ಟ್ ಮಾಡಕ್ಕೆ ಕಸರತ್ತು ಮಾಡಬೇಕು. ಇವ್ನು ಯಾವಾಗ ಸ್ಟಾಪ್ ಆಯ್ತು ಅಂದ್ರೆ ಇವ್ನು ಭರ್ಜರಿ ಬ್ಯಾಚುಲರ್ಸ್ ಹೋದ, ಅವಾಗಿಂದ ಸ್ಟಾಪ್ ಆಯ್ತು. ಹುಡುಗಿರ್ ಸವಾಸ, ನೀನ್ ಹುಡುಗಿ ಅಲ್ಲ, ಏನಿಲ್ಲ. ಆ ಟೈಮಲ್ಲಿ ಒಂದ್ ಸ್ವಲ್ಪ ಟೈಮ್ ಕೊಡಕ್ಕೆ ಶೂಟಿಂಗ್ ಅದು ಇದು ಅಂದಾಗ ಅದನ್ನೆಲ್ಲ ನಾವೇ ಕಂಟೆಂಟ್ ಪ್ಲಾನ್ ಮಾಡಿ ಅದನ್ನ ವಿಡಿಯೋ ಮಾಡಿ ತಿರ್ಗಾ ಶೂಟ್ ಮಾಡ್ಕೊಂಡು ಮಾಡ್ಬೇಕು. ಹಂಗ್ ಮಾಡಿದ್ರೆ ರಿಸಲ್ಟ್ ಚೆನ್ನಾಗಿ ಬರುದು. ಬಟ್ ಒಂದ್ ಸ್ವಲ್ಪ ಇವ್ರು ಮಾಡಿದ್ದು ಸುಳ್ಳು ಹೇಳುವ. ಇಲ್ಲ, ನಂಗೆ ಪ್ರಮೋಷನ್ಸ್ ಬರ್ತಿತ್ತು ಆ ಟೈಮಲ್ಲಿ. ಜ್ಯುವೆಲ್ಲರಿ ಇರ್ಬೋದು ಅಥವಾ ಸ್ಯಾರಿ, ಆ ಥರದ್ದು ಏನಾದರೂ ಪ್ರಮೋಷನ್ಸ್ ಬರ್ತಿದ್ದು, ಪ್ರಮೋಷನ್ ಮಾಡ್ತಿದ್ದೆ. ಅದಾದ್ಮೇಲೆ ನಾನು ಸ್ವಲ್ಪ ಸೋಷಿಯಲ್ ಮೀಡಿಯಾ ಒಂದು ಅಂತ ಬಂತು. ಅವಾಗ ಸ್ವಲ್ಪ ಎಲ್ಲರೂ ಡಲ್ ಆಗಿ ಎಲ್ಲ ಸ್ಟಕ್ ಆದ್ವಿ. ಆಗಿಂದ ಓಕೆ ಈಗ ಮತ್ತೆ ಬೂಸ್ಟಪ್ ಆಗಬೇಕು, ಚೂರು ಟೈಮ್ ತಗೋತಿದೆ ಅಷ್ಟೇ. ಟೈಮ್ ತಗೋತಿದೆ. ಬಟ್ ಹೇಳ್ತಾರಲ್ಲ, ಈಗ ಕೆಲವರೆಲ್ಲ ಫೇಮಸ್ ಯೂಟ್ಯೂಬರ್ಸ್ ಕ್ರಿಯೇಟರ್ಸ್ ಎಲ್ಲ ಒಂದು ಪ್ರಮೋಷನ್ ಮಾಡಕ್ಕೆ 5 lakhs ಎಲ್ಲ ಚಾರ್ಜ್ ಮಾಡ್ತಾರೆ ಅಂತ. ಆಕ್ಚುಲಿ ಮಾಡ್ತಾರೆ ಇರ್ಬೋದು, ಅಷ್ಟು ಐಡಿಯಾ ನಮ್ ಫಾಲೋವರ್ಸ್ ನಮ್ದು ಅವ್ರು ಏನ್ ನೋಡ್ತಾರೆ, ರೀಚ್ ಹೆಂಗಿದೆ ಅಂತ ಅದ್ರ ಮೇಲೆ ನಾವು ಚಾರ್ಜಸ್ ಹೇಳ್ತೀವಿ. ಸೊ ಅವರೆಲ್ಲ 5 ಲಕ್ಷ ಚಾರ್ಜಸ್ ಮಾಡ್ಬೋದು, ನಂಗೆ ಗೊತ್ತಿಲ್ಲ, ಐಡಿಯಾ ಇಲ್ಲ ನಂಗೆ. ಬಟ್ ಕೆಲವು ಕ್ರಿಯೇಟರ್ಸ್ ಹೆಂಗೆ ಅಂದ್ರೆ ಅದಕ್ಕೆ ಅಂತಾನೆ ಜೀವನ ಮುಡಿಪಾಗಿಟ್ಟಿದ್ದಾರೆ. ಸೊ ಮಾಡ್ಲೇಬೇಕಾಗುತ್ತೆ, ಅವ್ರು ಅಷ್ಟು ವರ್ಕ್ ಮಾಡ್ತಾರೆ. ಈ ವ್ಲಾಗ್ಸ್ ಎಲ್ಲ ಡೈಲಿ ಒಂದೊಂದು ವ್ಲಾಗ್ ಬಿಡ್ಬೇಕಂದ್ರೆ ಅದ್ರಲ್ಲಿ ನಿಮ್ಗೆ ಅನ್ಸುತ್ತೆ, ಯಾಕಂದ್ರೆ ನೀವು ಟ್ರೈ ಮಾಡಿದ್ರೆ ಬರಬಹುದು, ಪಕ್ಕ ಬರುತ್ತೆ ಅಂತ ನಂಗೆ ಅನ್ಸಿರೋ. ಅದಕ್ಕೆ 24 hours ಅದಕ್ಕೆ ಟೈಮ್ ಕೊಟ್ಟೆಲ್ಲ ಮಾಡಿದ್ರೆ ಫುಲ್. ಮತ್ತೆ ಡೈಲಿ ವ್ಲಾಗ್ ಬಿಟ್ಕೊಂಡು ಹೋದ್ರೆ ಒಳ್ಳೆ ದುಡ್ಡು.
ಒಳ್ಳೆ ದುಡ್ಡು. ಪ್ರಮೋಷನ್ಸ್ ಅಷ್ಟೇ ಸಿಗುತ್ತೆ ಮತ್ತೆ ಅವ್ರಿಗೆ ಫೇಮ್ ಇರೋದ್ರಿಂದ ಒಳ್ಳೆ ದುಡ್ಡು ಮಾಡ್ತಿರ್ಬೋದು, ನಮ್ಗೆ ಐಡಿಯಾ ಇಲ್ಲ. ದೊಡ್ಡ ದೊಡ್ಡ ಯೂಟ್ಯೂಬರ್ ಹೇಳ್ತಾರೆ ಇನ್ಕಮ್ ಇಲ್ಲಪ್ಪ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಅಲ್ಲ ಹೇಳಿದ್ರೆ ಗೊತ್ತಿಲ್ಲ. ಹೌದು, ನಾನು ಇವತ್ತು ಇವ್ರದ್ದು ನೋಡಿದೆ, ಯಾರ್ದು ಸರ್ ಅವ್ರದ್ದು ಫಿಟ್ನೆಸ್ ಕೊಡ್ತಾರಲ್ಲ ಮಂಗಳೂರವ್ರೆ, ಕನ್ನಡ ಫಿಟ್ನೆಸ್ ಶ್ರವಣ್, ಅವರೇ ಹೇಳಿದ್ರು ಯೂಟ್ಯೂಬಲ್ಲಿ ಅಷ್ಟು ಇನ್ಕಮ್ ಇಲ್ಲ ಅಂತ. ನಾನು ಅವ್ರದ್ದು ನೋಡಿದ ಹೌದಾ ಅಂತ ಅನಿಸ್ತು. ಮೇಬಿ ಪ್ರಮೋಷನ್ ಬಂದ್ರೆ ಮಾತ್ರ ಇನ್ಕಮ್ ಬರುತ್ತೆ. ಪ್ರಮೋಷನ್ ಈ ತರ ನೀವು ಚಾರ್ಜ್ ಮಾಡುವ ಮೇಲೆ ಹೌದು, ಅವ್ರವ್ರದ್ದು ಗೊತ್ತಿರಲ್ಲ. ಬಟ್ ನೀವು ಎಷ್ಟು ಅರ್ನ್ ಮಾಡಿದೀರಾ? ನಿಮ್ ಬೆಸ್ಟ್ ಪ್ರಮೋಷನ್ಗೆ ಇಷ್ಟು ಹೈಯೆಸ್ಟ್ ಚಾರ್ಜ್ ಅಂದ್ರೆ ಜಾಸ್ತಿ ಏನಿಲ್ಲ, ಮೇ ಬಿ 35 ಅಷ್ಟೇ, ಜಾಸ್ತಿ ಏನಿಲ್ಲ. 35 ಅಲ್ಲ, ಇದು ಜಾಸ್ತಿನೇ, ದಯಬೇಡಿ, ಇದು ಜಾಸ್ತಿನೇ. ಬಟ್ ಹುಡುಗಿರಿಗೆ ಕೊಡ್ತಾರೆ. ನೀವು ಜಾಸ್ತಿ ತಗೊಂಡಿದ್ದು ನಾವೇನು ಪ್ರಮೋಷನ್ ಮಾಡಿಲ್ಲ, ನಮ್ದು ಒಂದಷ್ಟೇ 20-25 ಆ ಥರ ಇದ್ರೆ ಬ್ರ್ಯಾಂಡ್ ಪ್ರಮೋಷನ್. ಹುಡುಗಿರಿಗೆ ಯಾರು ಕೊಡ್ತಾರೆ ಈ ಮುಂತಿಗೆಲ್ಲ? ಹುಡುಗಿರು ಚೆನ್ನಾಗಿದ್ರೆ ಬನ್ನಿ ಮೇಡಮ್ ಸಾರಿ ಬಿಡಿ, ನಮ್ಮನ್ನ ಯಾರಾದ್ರೂ ಕರೀತಾರ ಪಂಚೆ ಉಟ್ಕೊಂಡು ನೀವು ಇದು ಮಾಡಿ ಸೀರೆ ಉಟ್ಕೊಂಡು ಮಾಡಿ ಅಂತ ಕರೀತಾರೆ? ಯಾರು ಕರಿಯಲ್ಲ. ಏನಿಲ್ಲ, ಹಂಗೇನಿಲ್ಲ, ಬರೀ ಹುಡುಗಿರ್ ಮೇಲೆ ಹುಡುಗಿರ್ ಅಂತ ಹೇಳೋದಲ್ಲ. ಮತ್ತೆ ಹುಡುಗಿರನ್ನ ಕರೀತಾರೆ ತಾನೆ. ನೀವು ಸ್ಯಾರಿ ಉಟ್ಕೋತೀರಾ? ಸೀರೆ ನಾವೇ ಅದೇ ಹೇಳಿದ್ ನಾನು, ನಮ್ಮನ್ನ ಕರೀತಾರೆ ಇಲ್ಲ ಅಂತ ಹೇಳಿದ್ ನಾನು. ಇವ್ರನ್ನ ಜಗಳ ಮಾಡಕ್ ಬಿಟ್ಬಿಟ್ಟು ನಾನಿಲ್ಲ ಸೈಡ್ ಅಲ್ಲಿ ಹೋಗಿ ಕೂತಿರೋದು ಒಳ್ಳೇದು. ಚೆನ್ನಾಗಿ ಜಗಳ ಮಾಡ್ತಾರೆ. ಜಗಳ ಮಾಡೋದು ಹೆಂಗೆ ಅಂತ ನೀವು ಇಲ್ಲ, ನಂದು ಫಸ್ಟ್ ಟೈಮ್ ಇಂಟ್ರಡಕ್ಷನ್ ಆಗಿದ್ದೆ ಬೈಕೊಂಡು. ನಾನು ಇವಳಿಗೆ ಬೇವರ್ಸಿ ಅನ್ನೋದು, ಅವಳು ನನ್ನ ಲೋಪರ್ ಅನ್ನೋದು. ಇವಾಗ್ಲೂ ನನ್ನ ಮೊಬೈಲ್ ಅವಳು ಬೇವರ್ಸಿ ಅಂತಾನೆ ಸೇವ್ ಆಗಿರೋದು. ನಾನು ಆತರ ಕೆಟ್ಟ ಪದ ಯೂಸೇ ಮಾಡಲ್ಲ. ನಾನು ಪ್ರವೀಣ ಅಂತ. ಪ್ರವೀಣ ದಡ್ಡ ಅದು ಯಾವಾಗ ಚೇಂಜ್ ಮಾಡಿದ್ ನೀನು? ಯಾವಾಗೂ ಚೇಂಜ್ ಮಾಡಿಲ್ಲ. ಚೇಂಜ್ ಮಾಡಿದಾಳೆ. ಸರಿ, ಆಮೇಲೆ ನೋಡ್ಕೊಳ್ಳಿ ಚೇಂಜ್ ಆಗಿದೆಯಲ್ಲ. ಆಮೇಲೆ ತೋರಿಸಿ ನಮ್ಗೆ ಬೇವರ್ಸಿ ಅಂತ ಹಾಕಿರೋದು. ತಗೋಣ, ಅದ್ರಲ್ಲೇ ಇದೆ. ಕೆಟ್ಟ ಪದ ಯೂಸ್ ಮಾಡ್ತೀಯ ಅವ್ರ ಮುಂದೆ ನೀನು? ಅಲ್ಲ, ಸಡನ್ ಈಗ ಮನೇಲಿ ಅಮ್ಮ ಇರ್ತಾರೆ, ಬೇವರ್ಸಿ ಕಾಲ್ ಬರ್ತಿದೆ ಅಂತ ನಿಮ್ಮ ಮನೆ ಗೊತ್ತಾಗುತ್ತೆ. ದೀಪಿಕಾ ಅದು ಇಡೀ ಮನೆಯವ್ರಿಗೆಲ್ಲ ಗೊತ್ತು ಯಾರು ಈ ಬೇವರ್ಸಿ ಅಂತ. ಹಾಗಾಗಿ ಮಜಾ ಅಲ್ವಾ? ನೋಡಿ ಎಷ್ಟು ಯುನೀಕ್ ನೇಮ್ ಬೇವರ್ಸಿ. ಕೆಲವೊಬ್ರು ಈಗ ಸಿನಿಮಾಗೆ ಆಗಿರ್ಬೋದು, ಪ್ರೋಗ್ರಾಮ್ ಶೋಸ್ಗೆಲ್ಲ ದೀಪಿಕಾ ಅವ್ರ ನಂಬರ್ ಕೊಡಿ ಅಂದಾಗ ಫಾರ್ವರ್ಡ್ ಮಾಡಂಗ್ ಗೊತ್ತಿಲ್ಲ. ಬೇವರ್ಸಿ ಅಂದ್ರೆ ಏನ್ ಹೇಳಿ? ಬ್ಯೂಟಿಫುಲ್, ವೆರಿ ಕ್ಯೂಟ್. ಹೌದಾ? ಸರ್, ನಾನು ರಾಂಗ್ ಆಗಿ ಸೇವ್ ಮಾಡ್ಕೊಂಡು ಚೇಂಜ್ ಮಾಡ್ತೀನಿ. ಅಲ್ಲ, ಈಗ ಫಸ್ಟ್ ಟೈಮ್ ಅನ್ಸುತ್ತೆ ಯಾವುದೇ ಒಂದು ಶೋ ಅಲ್ಲಿ ಈಗ ಬೇವರ್ಸಿ ಪದಕ್ಕೊಂದು ಹೊಸ ಅರ್ಥವನ್ನ ಕೊಟ್ಟಿರುವಂತಹ ದೀಪಿಕಾ. ಅಂದ್ರೆ ಅವ್ರಿಗೆ ಬೇವರ್ಸಿ ಅಂದ್ರೆ ಬೇಕಾಗಿರೋ ಹಾಗೆ. ಬ್ಯೂಟಿಫುಲ್ ಅಂಡ್ ಕ್ಯೂಟ್, ಹಂಗೆ ಇದೀರ. ಹೊಸ ಪದ ನೋಡಿ. ನೀವು ನಂಬರ್ ಚೇಂಜ್ ಮಾಡಲ್ಲ ತಾನೇ? ನಾನು ನಂಬರ್ ಅಲ್ಲ, ಸಾರಿ, ನೇಮ್ ಚೇಂಜ್ ಮಾಡಲ್ಲ. ಮಾಡ್ಕೋಬೇಕು. ಏನು ಮಾಡಕ್ಕಾಗಲ್ಲ. ಏನೂ ಮಾಡಕ್ಕಾಗಲ್ಲ.